ಏನೇ ಇವನು, ನಿನ್ ಮಗು ಹತ್ರ ಚೆನ್ನಾಗಿರೋ ರೀತಿ ನಾಟಕ ಆಡಿದ್ರು ಇವ್ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾನಲ್ಲೇ. ಏನ್ ಮಾಡ್ಲಿ ಚಿಕ್ಕಿ, ಇದರಿಂದ ಹೇಗ್ ತಪ್ಪಿಸ್ಕೊಳ್ಳಿ? ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿನ್ ಗಂಡ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ನೀನ್ ಹೋಗ್ಲೇಬೇಕು, ಮಂಪರ್ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಸೇವಂತಿ, ಜೋಶ್ರೀ, ಎಲ್ಲ ಚೆನ್ನಾಗಾಯ್ತು. ನಾನು ಅಂದ್ಕೊಂಡಾಗೆ ಎಲ್ಲ ನಡೀತಿಲ್ಲ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಆ ಖುಷಿ ಒಂದು ಕ್ಷಣನೂ ಇಲ್ದಾಗ ಮಾಡ್ಬಿಟ್ಟಲ್ಲ ದೇವ್ರು. ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನಿಂದ ಏನು ಅಪರಾಧ ಆಯ್ತು? ಇಲ್ಲ ಅಂದ್ರೆ ನನ್ನ ಆಸೆ ನೆರವೇರ್ಸಕ್ಕೆ ಆ ದೇವ್ರಿಗೆ ಇಷ್ಟ ಇಲ್ವಾ? ಯಾಕ ದೇವ್ರು ಎಡಗಡೆಯಿಂದ ಹೂ ಕೊಟ್ಟ? ಅವನಿಗೆ ನನ್ನ ಕೋರಿಕೆ ಇಷ್ಟ ಆಗ್ಲಿಲ್ವಾ? ನೋಡಿ ತಾಯಿ, ನೀವು ಅರ್ಧಕ್ಕೆ ಬಿಟ್ಟ ವ್ರತಾನ ಅವರಿಬ್ರು ಸೇರಿ ಪೂರ್ಣಗೊಳಿಸಿದ ಮಾತ್ರಕ್ಕೆ ಎಲ್ಲ ಸಮಸ್ಯೆನೂ ಬಗೆಹರಿತು ಅಂತ ಅರ್ಥ ಅಲ್ಲ. ಮತ್ತಿನ್ನೇನ್ ಅರ್ಥ? ಸಮಸ್ಯೆ ಇದೆ, ಹಾಗೆ ಸಮಾಧಾನನೂ ಇದೆ. ಆ ಸಮಾಧಾನನ ಅವರಿಬ್ರು ತಮ್ಮಲ್ಲೇ ಕಂಡ್ಕೊಂಡ್ರೇನೆ ಅವ್ರ ಜೀವನ ಚೆನ್ನಾಗಿರೋದು. ಇಲ್ದೇ ಇದ್ರೆ ಜೀವನ ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ಮುಂದೆ ಏನು ಅನ್ನೋದು ಅವನಿಗೆ ಮಾತ್ರ ಗೊತ್ತು. ನಿನ್ ಮಗುನ್ ಚೆನ್ನಾಗಿ ನೋಡ್ಕೊಂಡೆ, ಸ್ನಾನ ಮಾಡಿಸ್ದೆ ಅಂತೆಲ್ಲ ಅವ್ರ ಹತ್ರ ಹೇಳ್ದೆ. ಆದ್ರೆ ಅವ್ರ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಡಿಪ್ರೆಷನ್ ಮತ್ತೆ ಮೇನಿಯಾ ಅಂತ 2 ಹಂತಗಳು ಎಪಿಸೋಡಿಕ್ ಆಗಿ ನಡೀತಿರುತ್ತಂತೆ. ಡಿಪ್ರೆಷನ್ ಆದಾಗ ಕೊರಗ್ತಿರ್ತಾರೆ, ಅಳ್ತಿರ್ತಾರೆ. ಮೇನಿಯಾ ಆದಾಗ ಕೆಲವೊಂದ್ಸತಿ ನಗ್ತಿರ್ತಾರೆ, ಕೆಲವೊಂದ್ಸತಿ ಕೊಲ್ಬೇಕು ಅಂತೆಲ್ಲ ಅನ್ಸುತ್ತಂತೆ. ನಿಮಗ್ ನೀವೇ ಡಾಕ್ಟರ್ ಆಗ್ಬಿಡಿ, ಹಾಸ್ಪಿಟಲ್ಗೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಪ್ರಿಯಾ, ಕರ್ಣ ರೆಡಿ ಆಗ್ತಿದ್ದಾನೆ ಕಣೆ. ನೀನ್ ತಿಪ್ಪರ್ಲಾಗ ಹಾಕಿದ್ರು ಅವ್ನು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಇಲ್ಲ ಚಿಕ್ಕಿ, ಹೇಗಾದ್ರೂ ಮಾಡಿದ್ನ ತಡಿಲೇಬೇಕು. ನನ್ ಗುಟ್ಟು ನನ್ನ ಒಳಗಡೆನೆ ಇರ್ಬೇಕು. ಲೇ ಪ್ರಿಯಾ, ನೀನ್ ಮನ್ಸಲ್ಲಿರೋದನ್ನೆಲ್ಲ ಆಚೆ ಕಕ್ಕಿಸ್ದಾಗ ನಿನ್ ವಿಷಯದ ಜೊತೆಗೆ ನನ್ ವಿಷಯನೂ ಆಚೆ ಬರುತ್ತೆ ಕಣೆ. ಚಿಕ್ಕಿ, ನಿಮ್ ವಿಷಯ ಅಷ್ಟೇ ಅಲ್ಲ, ನನ್ ಜೊತೆ ಯಾರ್ಯಾರು ಶಾಮೀಲ್ ಆಗಿದಾರೋ ಎಲ್ರ ಹೆಸರು ಆಚೆ ಬರುತ್ತೆ. ಅಯ್ಯಯ್ಯೋ, ಈಗ ಏನೇ ಮಾಡೋದು? ನಿನ್ ಗಂಡ ಬೇರೆ ಮಾತ್ ಕೇಳ್ತಿಲ್ಲ. ಚಿಕ್ಕಿ, ನನ್ಗೊಂದ್ ಸಹಾಯ ಮಾಡ್ತೀರಾ? ಅಯ್ಯೋ, ನನ್ ತಲೆ ಉಳಿಯುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಹೇಳು? ನೀವ್ ಹೋಗಿ ಆ ಮಗುನ ಕರ್ಕೊಂಬನ್ನಿ. ಯಾಕೆ? ಅದಕ್ಕೊಂದ್ ಗತಿ ಕಾಣಿಸೋದಕ್ಕ? ಅಯ್ಯೋ ಚಿಕ್ಕಿ, ಅದಕ್ಕಲ್ಲ ಚಿಕ್ಕಿ, ನನ್ ಜೀವ ಉಳಿಸ್ಕೊಳ್ಳೋದಕ್ಕೆ. ಬೇಗ ಹೋಗಿ ಕರ್ಕೊಂಬನ್ನಿ. ಸರಿ ಆಯ್ತು. ಕೊಡಿ. ಹುಷಾರು ಕಣೆ, ಆಮೇಲೆ ಬೆಳಗಿನ ತರ. ಚಿಕ್ಕಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಬನ್ನಿಲಿ. ಸರಿ, ನಾನೀಗ ಮಗುನ ಕರ್ಕೊಂಡು ರೂಮಿಗೆ ಹೋಗ್ತೀನಿ. ನೀವು 2 ನಿಮಿಷ ಬಿಟ್ಬಿಟ್ಟು ಬನ್ನಿ. ನಾನು ಹೇಳ್ದಾಗ ಹೇಳ್ಬೇಕು, ಆಯ್ತಾ? ಯಾಕೆ ಹೊಳ್ತಿದ್ಯಾ ನೀನು? ಮಣಿ ರೆಡಿನಾ? ಹೊರಡೋಣವಾ?
ಸಾರಿ ಕರ್ಣ, ನಾನ್ ಬರಲ್ಲ. ಯಾಕೆ? ಮನೇಲಿ ಯಾರು ಇಲ್ಲ ಕರ್ಣ, ಸೇವಂತಿ ಅಕ್ಕನೂ ಇಲ್ಲ. ಮಗುಗೆ ಊಟ ಮಾಡಿಸ್ಬೇಕು. ಸೇವಂತಿ ಅಕ್ಕ ಇಲ್ಲ ಅಂದ್ರೆ ಇದು ಊಟ ಮಾಡಕ್ಕೆ 1 ಗಂಟೆ ಮಾಡುತ್ತೆ. ಯಶೋದತ್ತೆ ಇದಾರಲ್ಲ, ಅವ್ರಿಗೆ ಕೊಟ್ಪಾ. ಅಯ್ಯೋ ಆ ಯಾಕತ್ತೆ, ಏನಾಯ್ತು? ಅಯ್ಯೋ ಇಷ್ಟೊತ್ತು ಚೆನ್ನಾಗೇ ಐತೆ ಕಣೋ, ಇದ್ದಕ್ಕಿದ್ದಂಗೆ ಸೊಂಟ ಇಟ್ಕೊಂಡ್ಬಿಡ್ತು. ಆ ಸೇವಂತಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಅಡ್ಗೆಗೆಲ್ಲ ಬರೀ ಆಲಿಗೆಡ್ಡೆನೆ ಹಾಕ್ತಾಳೆ ಕಣೋ. ವಾಯಿ ಇಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅಮ್ಮ ಚಿಕ್ಕಿ, ನೀವು ರೆಸ್ಟ್ ಮಾಡಿ, ನಾನ್ ಮಗುನ ನೋಡ್ಕೊಳ್ತೀನಿ. ಸರಿ ಮಣಿ, ಕಣೆ. ನಾವು ಹಾಸ್ಪಿಟಲ್ ಹೋಗ್ಲೇಬೇಕು. ನನ್ ಮಾತ್ ಕೇಳು. ನಾನ್ ಯಾರ ಮಾತು ಕೇಳಲ್ಲ ಕರ್ಣ. ಮಣಿ, ಮಣಿ ನಿಂತ್ಕೋ ಮಣಿ. ಕರ್ಣ. ಮಣಿ, ಯಾಕೋ ಹುಡ್ಗಿನ್ ಗೋಳಾಕೋತಿಯ? ಪಾಪ ಹಾಸ್ಪಿಟ್ಲ್ ಅಂದ್ರೆ ಹೆದರ್ಕೊಂಡ್ ಸಾಯ್ತಾಳೆ. ಅವಳು ಹುಷಾರಾಗೋದು ಮುಖ್ಯ ಅಲ್ವಾ ಅತ್ತೆ? ಅವಳು ಚೆನ್ನಾಗೇ ಇದ್ದಾಳೆ ಕಣೋ. ಬೆಳಿಗ್ಗೆಯಿಂದ ಮಗುನ್ ಎಷ್ಟು ಚೆನ್ನಾಗಿ ನೋಡ್ಕೋತಿಲ್ಲ ಗೊತ್ತಾ? ಅತ್ತೆ, ನಾನು ಅದನ್ನ ಡಾಕ್ಟರ್ ಹತ್ರ ಹೇಳ್ದೆ, ಆದ್ರೆ ಅವ್ರು ಅದನ್ನ ಒಪ್ತಿಲ್ಲ. ಒಂದೊಂದ್ಸಾರಿ ಒಂದೊಂದ್ ತರ ಆಡೋದು ಮೆಡಿಕಲ್ ಕಂಡೀಷನ್ ಅಂತೆ. ಡಾಕ್ಟ್ರು ಬಿಡಪ್ಪ, ಕೆಮ್ಮುದ್ರು ಏನಾದ್ರು ಹೇಳ್ತಾರೆ, ಕ್ಯಾಕಸಿದ್ರು ಏನಾದ್ರು ಹೇಳ್ತಾರೆ. ಲೋ ಪಾಪ, ನೀನ್ ಹೆಂಡತಿ ನೆಮ್ಮದಿನ ಯಾಕೋ ಹಾಳು ಮಾಡ್ತಿದ್ಯಾ? ಅವಳು ಮಾಡ್ತಿರೋ ಕೆಲ್ಸಕ್ಕೆ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗ್ತಿದೆ ಅತ್ತೆ. ನೀವೇನತ್ತೆ ಅವಳನ್ನ ವಹಿಸ್ಕೊಂಡು ನಾವೇ ನಿರ್ಧಾರ ಮಾಡೋ ಬದಲು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಅಲ್ವಾ? ನೀನ್ ಹೇಳೋದು ಹೇಗಿದೆ ಅಂತಂದ್ರೆ, ಚಿಂದಂಗಡಿ ಅವ್ನು ಹೇಳ್ದ ಅಂತ ನಮ್ಮನೆ ಚಿನ್ನನ್ ತಗೊಂಡೋಗಿ ತಟ್ಟಿ ಪರೀಕ್ಷೆ ಮಾಡ್ದಂಗ ಆಯ್ತು ಕಣೋ. ಪಾಪ ಕಣೋ, ಅವಳು ಚೆನ್ನಾಗೇ ಇದ್ದಾಳೆ ನೋಡು. ಆ ಟ್ರೀಟ್ಮೆಂಟು ಅದು ಇದು ಅಂತ ಅವಳ ಮನ್ಸ ಯಾಕೋ ಕೆಡಿಸ್ತೀಯಾ? ಅವಳಿಗೆ ಅರ್ಥ ಆಗಲ್ಲ ಅಂದ್ರೆ ನಿಮ್ಗೂ ಅರ್ಥ ಆಗಲ್ವಾ ಅತ್ತೆ? ಕರ್ಣ, ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೀನು ಕಣೋ. ಅವಳು ಮೊದ್ಲೇ ಒದ್ದಾಡ್ತಿದ್ದಾಳೆ. ನೀನ್ ಮಾತ್ಕೊ ಅವಳನ್ನ ಹಾಸ್ಪಿಟ್ಲು ಅಂತ ಹೇಳಿ ಇನ್ನೂ ಪ್ರೆಷರ್ ಆಗ್ತಿದ್ಯಾ ಕಣೋ. ಬೆಳಿಗ್ಗೆಯಿಂದ ಅವಳು ನನಗೆ ಹಾಸ್ಪಿಟ್ಲ್ಗೆ ಹೋಗಕ್ ಇಷ್ಟ ಇಲ್ಲ ಚಿಕ್ಕಿ ಅಂತ ಬೇಜಾರ್ ಮಾಡ್ಕೊಂಡಿದ್ಲು ಗೊತ್ತಾ ನಿನಗೆ? ಅವಳಿಗೆ ಬೇಜಾರಾಗತ್ತೆ ಅಂತ ನನ್ಗೂ ಗೊತ್ತತ್ತೆ. ಆದ್ರೂ ಅವಳಿಗೆ ಆದ್ರೂ ಅಂದ್ರೆ ಏನು? ಇನ್ನೊಂದ್ 2 ದಿನ ಅವಳಿಗೋಸ್ಕರ ಕಾಯೋ. ಇಷ್ಟು ದಿನನೇ ಟೈಮ್ ಕೊಟ್ಟಿದ್ಯಂತೆ, ಇನ್ನೊಂದ್ 2 ದಿನ ಟೈಮ್ ಕೊಡು. ಆಮೇಲೆ ಅವಳು ಸರಿ ಹೋಗ್ಲಿಲ್ಲ ಅಂತಂದ್ರೆ ನೀನ್ ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗುವಂತೆ.